ಅದಕ್ಕ ಕಲ್ಲುವಣ್ಣ ಏನಾತ್ರಿ ಗೌಡ್ರ ಮಾತ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತು ಬಹಳ ಚಂದ ಹೇಳ್ತಾರ. ಏನ್ ಹೇಳ್ತಾರಿಪ್ಪ? ಏನ್ ಹೇಳ್ತಾರ? ಏನ್ ಹೇಳ್ತಾರ? ಉಳ್ಳವರು ಶಿವಾಲಯ ಕಟ್ಟುವರಯ್ಯ, ನಾನೇನು ಕಟ್ಟಲಿ ಕಡುಬಡವನು. ಹೌದು ಹೌದು ನೋಡ್ರಿ, 12ನೇ ಶತಮಾನದೊಳಗ ಅಪ್ಪ ಬಸವಣ್ಣ ಅವ್ರು ಹೇಳಿ ಹೋಗ್ಯಾರ. ಹೌದ್ ಹೇಳ್ಯಾರಿಪ್ಪ, ಹೇಳ್ಯಾರ. ಉಳ್ಳವರು ಶಿವಾಲಯ ಕಟ್ಟುವರಯ್ಯ, ನಾನೇನು ಕಟ್ಟಲಿ ಕಡುಬಡವನು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಸ ನೋಡೆಂದ ನಮ್ಮ ಕೂಡಲ ಸಂಗನ ಶರಣ. ಇದೇ ಮಾತನ್ನ ಯಾಕೆ ಹೇಳ್ತಾರಿ ಗೌಡ್ರ ತುಂಬಿದ ಸಭದಾಗ? ಈ ಮಾತಿನ ತಾತ್ಪರ್ಯ ಹಿಂಗದನ. ಏನ್ ಹೇಳ್ತಾರಿಪ್ಪ? ಬಸವಣ್ಣಪ್ಪ ಹೇಳ್ತಾನ, ಏನತ್ತ? ಪಾಪ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತಿದ್ದ ಮನುಷ್ಯ ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಕಳಸ ಇಡ್ತಾನ. ಹೌದಾ? ಆದ್ರ ಆ ಶಕ್ತಿ ನನ್ನಲ್ಲಿ ಇಲ್ಲ. ಆದ್ರೂ ನಾ ಒಂದು ಗುಡಿ ಕಟ್ಟಿಸಿ ನಿನಗ. ಅದು ಎಂತ ಗುಡಿ? ಎಂತ ಗುಡಿ? ಎಂತ ಗುಡಿದಿರಪ್ಪ? ಪಂಚಮಹಾಭೂತಗಳ ತುಂಬಿರ್ತಕ್ಕಂತ ಈ ಶರೀರಕ್ಕೆ 12ನೇ ಶತಮಾನದೊಳಗೆ ಬಸವಣ್ಣವರು ಗುಡಿ ಎತ್ತ ಕರೆದಾರ. ಹೌದಾ? ನೋಡ್ರಿ ಗುಡಿ ಎಷ್ಟು ಚಂದ ಅದ, ಎಷ್ಟು ಚಂದ ಅದ. ಈ ಗುಡಿಗೆ ಎಲ್ಲಾ ಗುಡಿಗಳಿಗೆ ಒಂದೇ ದ್ವಾರ ಬಾಗಿಲಿದ್ರೆ ಈ ಗುಡಿಗೆ 9 ದ್ವಾರ ಬಾಗಿಲ. ಹೌದು, ಎಲ್ಲಾ ದೇವರ ಗುಡಿಗೆ ಒಂದೇ ದ್ವಾರ ಬಾಗಿಲಿದ್ರ ಈ ಗುಡಿಗೆ 9 ದ್ವಾರ ಬಾಗಿಲದಾವ. ಹೌದು, ಕಾಲ ಕಂಬಾಗ್ಯಾವ. ಈ ರಕ್ತ ಮಾಂಸ ಕೀವ ತುಂಬಿರ್ತಕ್ಕಂತ ಈ ಶರೀರದ ಹೇಗಲಾಗ್ಯಾದ. ಈ ನಿಮ್ಮ ತಲೆ ಏನದ ನೋಡೋಣ ಆತ್ಮೀಯ ಬಂಧುಗಳೇ. ಹೌದು, ಇದು ಬಂಗಾರದ ಕಳಸ ಅಂತ ಹೇಳ್ತಾರ ಬಸವಣ್ಣವರು. ಹೇಳ್ಯಾರಿಪ್ಪ 12ನೇ ಶತಮಾನದಲ್ಲಿ. ಹೌದಿಲ್ಲ? ಹೌದು, ಇದು ಶರೀರ ಬಂಗಾರದ ಕಳಸ ಆಗ್ಬೇಕಾದ್ರೆ ಸುಮ್ಮಲ್ಲ. ಸುಮ್ಮ ಆಗಂಗಿಲ್ರಿಪ್ಪ. ಅದು ಇದರದ ಕೆಲಸ ಬಾಳದ ಕಲ್ಲೋಣ. ಏನಾದ ಕೆಲಸ? ಇದರೊಳಗ ಸ್ವಲ್ಪ ಕಸ ಅದ. ಅದು ಕಸನ ಹೊರಗೆ ಹೋಗಿಬೇಕಾಗ್ಯದ. ಹೊಲ ಬಿತ್ತೋಕ್ಕಿಂತ ಮೊದಲು ಹೆಂಗ ಹಸನ ಮಾಡಿ ಬಿತ್ತಾರ ನೋಡು. ಈ ಶರೀರಕ್ಕೆ ದೇಹಗಳು ಮಾಡ್ಬೇಕಾದ್ರೆ ಇದು ಹಸನ ಆಗ್ಬೇಕಾಗ್ಯದ. ಹಸನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿಪ್ಪ? ಇದ್ರಾಗ ಕಸ ಅದ. ಎಂತ ಕಸ? ಎಂತ ಕಸ? ಕಾಮ, ಕ್ರೋಧ, ಮದ, ಮತ್ಸರ, ಲೋಹ, ಮೋಹ. ಹೌದಾ? ಹಿಂಗ 6 ಸುಮಾರು ಗುಣ ಅದಾವ ಇದ್ರಾಗ. ಅದು ನಮ್ಮಲ್ಲಿ. ಹೌದು ಹೌದು, ಇವ್ 6 ಗುಣ ನಾವು ಅಳದೇವಪ್ಪ ಅಂತಂದ್ರ ಹೌದು ಆತ್ಮ ಅನ್ನುವಂತ ಪರಮಾತ್ಮ ಸದಾ ಈ ಶರೀರದೊಳಗ ವಾಸ ಮಾಡ್ತಾನಂತೆ ಜ್ಞಾನಿ ಕೈ ಎತ್ತ ಹೇಳ್ತಾನ. ಹೌದು, ಇಂತ ಒಂದ್ರ ಹೇಳ್ರು ನಿಮ್ಮ. ಅದಕ್ಕೆ ಇರ್ಲಿ ಅದ ಹಿಂದ್ರಗಡೆ ಹೋಗೋಣ, ಈಗೇನು ಬ್ಯಾಡ, ಇನ್ನ ಟೈಮ್ ಅದ. ಟೈಮ್ ಅದ, ಇರ್ಲಿ. ಯಾವ ನಮ್ಮ ಹುಡ್ಲಿಕಣ್ಣ ಔಟಿಯವರ ಒಂದ ವಾಸ್ತು ಶಾಂತಿ ನಿಮಿತ್ತವಾಗಿ ಏನ್ ಮಾಡ್ಯಾರ? ಯಾವ ಒಂದ ಭಾಗ್ಯವಂತಿ ಮತ್ತ ಲಗಮಾದೇವಿಯನ್ನ ಅವ್ರ ಮನೆಗೆ ಬರಮಾಡಿಕೊಂಡಾರ. ಪಲ್ಲಕ್ಕೆ ನೀವು ಮನೆಯೊಳಗ ಬರಮಾಡಿಕೊಂಡು ರಾತ್ರಿ ಹಂಗೆ ಬಿಡಬಾರ್ದತ್ತೆ ತಿಳ್ಕೊಂಡು ಏನ್ ಮಾಡ್ಯಾರ್ರಿಪ್ಪ? ಇಲ್ಲಿ 2 ಸತ್ಯ ಸಂಘಗಳನ್ನ ಕರೆಸ್ಯಾರ. ಈಗಾಗಲೇ ಹೇಳ್ಯಾರಿ ಅವರು. ಹೇಳ್ಯಾರ್ರಿಪ್ಪ. ಮಾತಾಡವ ಬುಡ್ಡ ಒಂದ್ ತಾಸ ಅವನು ಅದೇ ಭಾಷಣ ಕಟ್ಟದ. ಹೌದು ಹೌದು, ಆ ಹಾಡ ಹೆಣ್ಮಗಳು ಅದನ್ನೇ ಕಟ್ಟದಳು. ಗೌಡ್ರ ನನಗನು ಸೊಸೆ ಬರ್ಲಕ್ಕತ್ತದ. ಹೆಂಗ? ಬುಡ್ ಅಂದ್ರ ಯಾರ್ರಿಪ್ಪ? ಮಾಸ್ತರ. ಅಯ್ಯಪ್ಪ, ಬುಡ್. ಹೌದು ಅಲ್ಲ, ವಿಚಾರ ಮಾಡ್ರಿ ನೀವು. ಏನ್ರಿಪ್ಪ? ಒಂದ್ ಮಾತಾಡೋದ್ರಿಗೆ ಜನಕ್ಕೆ ಬ್ಯಾಸರಾಗಿರ್ತದ. ಹೌದು ಹೌದಾ? ಹೌದ. ಅವ ಮಾತಾಡವನು 1 ತಾಸ ಅದನ್ನೇ ಹೇಳ್ದ. ಯಾವ ಸಂಘ ಬಂದಾವ ವಚನ ಹೇಳ್ದ, ಅವಂದು ಅದು ಮುಗೀತು. ಹೌದಾ? ಹೊಳ್ಳಿ ಹೆಣ್ಮಗಳ ಹಾಡತ್ತರಿ ಮತ್ತ ಆಕಿನೂ ಅದೇ ಸೂಡ್ರಿ. ಗುರು ಬ್ರಹ್ಮ ಗುರು ವಿಷ್ಣು ಎಲ್ಲಿ ತೆಗದ್ರಿ ಚೀಜ? ಏನ ಒಬ್ರು ಏನ್ ಮಾತಾಡಿರ್ತಾರ ಅದನ್ನ ಬಿಟ್ಟು ಬ್ಯಾರೆ ಏನಾರೇ ಮಾತಾಡಬಹುದು. ಅದು ಹೊಸ ಮಾತು. ಹೌದಿಲ್ಲ? ಹೌದಲ್ಲ. ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ, ಏನ್ರಿಪ್ಪ, ಇವತ್ತು ನಮ್ಮ ಪುಂಡ್ಲಿಕಣ್ಣ ಅವರ ಔಟಿ ಮನಿ ಶಾಂತಿ ನಿಮಿತ್ತವಾಗಿ ಇಲ್ಲಿ ಸಂಘಗಳು ಬಹಳ ಚಂದ ಕಲಿಸ್ಯಾರ. ಇಲ್ಲಿ ಹಾಡಿಕೆ ಹೆಂಗ ಆಗ್ಬೇಕಂದ್ರ ಹೆಂಗಾಗಬೇಕಾಗ ನಿಮ್ ಕೈಯಾಗ ಬಡಿಗೆ, ಅವ್ರ ಕೈಯಾಗ ಬಡಿಗೆ. ಏಯ್ ಮಗನ, ಹಂಗಾಗಿರ್ಬೇಕು. ಎಂತದಾಗಿರ್ಬೇಕಂದ್ರ ಎಂತ ಹಾಡಿಕೆ ಆಗಿರ್ಬೇಕ್ರಿಪ್ಪ. ನಮ್ಮ ಹೌದ್ಯಾರೆಲ್ಲ ಹಿಟ್ಟಿನ ಗಿರಣಿಗೆ ಹೋಗ್ತಾರ. ಹೋಗ್ರವ ಈಗ ಬೀಸಾಕ. ಏಯ್ ಈಗಲ್ಲ, ರಾತ್ರಿ ಅಲ್ಲಿ ಹಗಲತ್ತ ಹೋಗ್ರಿ. ಹೌದಿಲ್ಲ? ಹೌದು, ಹಿಟ್ಟಿನ ಗಿರಣಿಗೆ ಹೋಗ್ತಾರ. ಹೋಗಿ ಜ್ವಾಳ ಗಿರಣ್ಯಾಗ ಹಾಕ್ತಾರ. ಹಾಕಿ ಏನ್ ಮಾಡ್ತಾರ? ಕಟ್ಟಿಗೆ ತಗೊಂಡು ಹಿಟ್ಟು ಆಡಿಸಿ ಹಿಟ್ಟು ತೆಗಿತಾರ. ಹಿಟ್ಟು ಹೊರಗೆ ತೆಗಿತಾರ. ಹೌದಲ್ಲ? ಹೌದಾ? ಹೌದು.
ಎಲ್ಲ ಆಗಿರ್ತದ. ಆಗಿರ್ತದ. ಹೊರಗೆ ಬಂದ ಮ್ಯಾಗ ಹಾ ಮೈ ನೋಡ್ಕೋತಾರ, ಮೈ ತುಂಬಾ ಒಟ್ಟು ಹಿಟ್ಟಿ ಹತ್ತಿರ್ತದ. ಹೌದು, ಹಿಟ್ಟು ನಿಗಿರಾಗ ಹೋದ್ರ ಹಂಗ ಆಗ್ಯದ ಅದು. ಹೌದಿಲ್ಲ? ಹೌದು ಹೌದು ಮೈ ತುಂಬಾ ಹಿಟ್ಟಿ ಹತ್ತಿರ್ತದ. ಹೌದು. ಅದ್ರ ಅರಿವು ಅವ್ರಿಗೆ ಇರಲ್ಲ. ಹಾ ಅದು ಹಂಗ್ರಿಪ್ಪ ಅರುವ ಹಚ್ಕೋಬೇಕತ್ತ ಯಾರು ಹೋಗಿರಲ್ಲ. ಹೌದು. ಅದ್ರ ಅರಿವು ಅವ್ರಿಗೆ ಇರ್ಲಾರ್ದ ಹಿಟ್ಟು ಹೆಂಗ ಹತ್ತಿರ್ತದ ನೋಡು. ಹಾ ಇವತ್ತನು ಹಾಡಿಕಿ ಹಾ ತಿಳಿದ್ರ ಕೇಳ್ರಿ, ತಿಳಿದ್ರು ಕೇಳ್ರಿ, ತಿಳಿಲ್ಲದ್ರ ಕೇಳ್ರಿ. ಹೌದು ಹಿಟ್ಟ ಹಾ ನೀವು ತಿಳಿದು ಹಚ್ಕೊಂಡಿರಿ, ತಿಳಿಲಾರ್ದನು ಹಚ್ಕೊಂಡಿರಿ. ಹೌದು. ಇದು ಹಾ ಭಗವಂತನ ಸೇವಾ ನಿಮ್ ಬೆನ್ ಹತ್ತಿ ಬರ್ತದ. ಬರ್ತದ. ಹೌದು. ಅದಕ್ಕೆ ನನ್ನ ಆತ್ಮೀಯ ಬಂಧುಗಳ ಬಹಳ ಚಂದ ನಮ್ಮ ತಾಯಿದೇರ ಬಳಗ ಎಷ್ಟು ಚಂದ ಕೂತಾರಪ್ಪ ಅಂದ್ರ. ಹಾ ಹಾ ಎಷ್ಟ್ ಚಂದ ಕೂತಾರವ ನಿಮ್ಮ ತಾಯಿ ಬಳಗದಾರ. ಬಾಳ ಕೂಡ್ಯಾರ, ಈ ಕಡೆ ಕೂಡ್ಯಾರ, ಕರ್ತಸು ಕೂಡ್ಯಾರ. ಸಾಕ್ಷಾತ್ ಹಾ ಗತ್ತರಿಗೆ ಭಾಗಮ್ಮ, ಗುಡ್ಡಾಪುರ ದಾನಮ್ಮ, ಹೌದು. ಚಿಂಚಲಿ ಮಾಯಮ್ಮ, ಸೌದತ್ತಿ ಎಲ್ಲಮ್ಮ ಕುತ್ತಂಗ ಎಲ್ಲಾ ನಮ್ಮ ಅವನ ಬಳಗ ಬಹಳ ಚಂದ ಕೂತಾರ. ಕಲ್ಲುವಣ್ಣ ದತ್ರಿಗೆ ಭಾಗಮ್ಮ ಹಿಂಗ್ ಕುಂದಿರ್ತಾವ ಏನ್ರ ಕುರ್ಸಾಗತ್ತೆ ನಮ್ಮ ಅವನಗತ್ತೆ ಹೆಂಗ ಹಿಂಗ್ ಕುಂದಿರ್ತಾವ ದತ್ರಿಗೆ ಭಾಗಮ್ಮ. ಹಂಗಲ್ಲ ಮಗನ, ಹಾ ನೀ ಜಗತ್ತದೊಳಗೆ ಯಾರಿಗರೆ ನಿಂದೆ ಆಡಕರೆ, ಹಾ ತಾಯಿಗೆ ನಿಂದೆ ಆಡಬೇಡ. ಯಾಕ್ರಿಪ್ಪ? ತಾಯಿ ನಂತಕ್ಕಿ ಜಗತ್ತದೊಳಗ ಬಹಳ ದೊಡ್ಡಕ್ಕೆದಳತ್ತಮ್ಮ. ಸುಳ್ಳು ಹೇಳಕ್ ಹೋಗ್ಬೇಡ್ರಿ ಗೌಡ್ರ. ನೀವು ಜಗತ್ತಿನೊಳಗ ಹೆಂಗ ಮಾಡ್ಕೊಂಡ್ ಹೆಣ್ತಿನ ಬಹಳ ಶ್ರೇಷ್ಠ. ಮೊದಲು ತಲೆಯಾಗಿಟ್ಕೋರಿ ನೀವು. ಅಂದ್ರ ತಾಯಿ ನಿನಗೇನು ಸಂಬಂಧ ಇಲ್ಲ. ಕುಚ್ಚಬಿ ನೈ ಹೊಟ್ಟೆ ಹೇಳಕ್ ಹೋಗ್ಬೇಡ್ರಿ. ನಮ್ಗೆ ಹೆಂಡತಿ ಬಹಳ ಶ್ರೇಷ್ಠ ಅದಾವ್ರಿ. ಹಂಗಲ್ಲ, 4 ದಿನ ಹಾಡಿಕೆ ಮಾಡಿ ಹೆಣ್ತಿ ಶ್ರೇಷ್ಠ ಅಂದ್ರೆ ಕೆಲಸ ಕೊಡೋದಿಲ್ಲ ಇಲ್ಲಿ. ಹೌದು ಅದು ಹಂಗ. ಜಗತ್ತಿನಾಗ ತಾಯಿ ಹೆಂಗ ದೊಡ್ಡಕ್ಕೆದಾಳ ಕೇಳು. ಅದು ಹಂಗ್ರಿಪ್ಪ. ನಿನ್ನ ಹಾಡದಿ ಮರ್ತ್ಯಕ್ಕ ಬಿಡಬೇಕಾದ್ರ, ಹೌದು ಹೌದಿಲ್ಲ, ನಿನ್ನ ಹಾಡದಿ ಮರ್ತ್ಯಕ್ಕ ಬಿಡಬೇಕಾದ್ರ ತಾಯಿಗೆ 1000 ಚೇಳ ಕಡದಟ ಸಂಕಟಗೆ ಹುಚ್ಚ ಆದ್ರೂ ನಿನಗೆ ಇರ್ಲೆತ್ತಿನ ಅಟನ್ನ ತ್ರಾಸ್ ತಗೊಂಡು ಹಡಿಯತ್ತ ಆಗ ಪೋನ ಹೇಳಿನಿ ನಾನು ಅಲ್ಲಿ ತವ್ರ ಮನೆ ಕುಬ್ರಿ ಬಿಲ್ಲುತ್ತವನ ಸಗ ತ್ರಾಸ್ ತಗೊಂಡು ಹಾಡ್ದಾರ. ಕೇಳ್ಬೇಕಾರೆ ನಿಮ್ಮ ಅವನ ಬಳಗದಾರನ ಹೆಂಗ ಅವ್ರ ಮನೆ ಕೊಬ್ಬರಿ ಬಲತ್ತಿರೋ ಆಸೆಗೆ ತ್ರಾಸ್ ತಗೊಂಡು ಹಾಡ್ದಾರ ಅವರು. ಅಂದ್ರೆ ನೀನು ಫೋನ್ ಹಚ್ಚಿ ನಮ್ಗೆ ಹಡಿಯತ್ತನ ಹಾಡದಿಲ್ಲ ಅವ್ರ ಕೊಬ್ಬರಿ ಬೆಲೆ ಇಲ್ಲ ಅಪ್ಪ. ಹೊಟ್ಟೆ ಕುಚ್ಚಬಿ ನೈ ಹೇಳ ಇಲ್ಲ ಅವ್ರಿಗೆ. ನೀ ಏನು ಹೇಳಿಲ್ಲ, ಹೇಳ ಇಲ್ಲ. ಅವ್ರು ಹಾಡ್ದಂಗ ಹಾಡ್ದಾರ, ಹುಟ್ಟಂಗ ಹುಟ್ಟಿ ಹಂದಿ ಮರಿ ಹಂಗ. ಅವ್ರ ಹಡ್ಯಾಂಗ ಹಾಡದಾರ ನೀ ಹುಟ್ಟಂಗ ಹುಟ್ಟಿದಿ. ಹೌದು ಇಂತಾರಲ್ಲ ಅವರು. ಇರ್ಲಿ, ಅದು ಇದು ಒಂದು ಸಬ್ಸಿಡಿ ಇರ್ಲಿ ತಮ್ಮ ನಿನಗ. ಇರ್ಲಿ. ಇನ್ನ ಒಂದು ಕೇಳೋದ ಮಾತ ಏನ್ರಿಪ್ಪ? ಈಗ ತಾಯಿ ಹಡ್ಯಾಂಗ ಹಡದಾಳ, ಇವ ಹುಟ್ಟಂಗ ಹುಟ್ಟ್ಯಾನ್ರಿ. ಹುಟ್ಟ ಹಂದಿ ಮರವ. ಹೌದಿಲ್ಲ? ಹೌದು. ಇನ್ನ ಒಂದು ಕೇಳೋದದ. ಏನ್ರಿಪ್ಪ? ತಾಯಿ ಜಗತ್ನಾಗ ಹೆಂಗ ಶ್ರೇಷ್ಠ ಗೊತ್ತ? ಅದೇ ಹಂಗ್ರಿಪ್ಪ. ನೀ ಸಣ್ಣವಿದ್ದಾಗ, ಏನೋ ನಾನು ಸಣ್ಣವನಿದ್ದಾಗ, 3 ವರ್ಷದ ಕೂಸಿದಾಗ ತಮ್ಮ, 3 ವರ್ಷ ಕೂಸಿದ್ದಾಗ ಓಣಿ ಎಲ್ಲ ಆಡಿ 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 ಅಂಗಾಲ ಮೈಯ ಎಲ್ಲ ಹೊಲಸು ಮಾಡ್ಕೊಂಡು ಬಂದಾಗ ಬರಬರಿ ತಾಯಿ ಇದ್ದಂತಕ್ಕಿ ಊಟಕ್ಕೂ ಕೂತಾಗ ತಾಟ ಸರಿಸಿ ನಿನ್ನ ಕೈಕಾಲು ತೊಳೆದು ಬಾಯಾಗ ತುತ್ತು ಹಾಕ್ಯಾಳ. ಹುಚ್ಚಿ ಅದರ ಅರುವರೆ ಇರ್ಲಿ ತಿನ್ನ. ಅವಾಗ ಸಣ್ಣಾರದಾಗ ಬೆಳೆದಿರ್ಬೇಕು. ಈಗ 3 ಕಿಲೋಮೀಟರ್ ಜಾತ ಹೈ ದೂರ ಹಾಕ್ಯಾಳ. ಈಗ ಕಾಡಿ ಚರಿಗೆ ತಗೊಂಡು ಅಂದ್ರ ಅವಾಗ ಸಣ್ಣವ್ರು ಇದ್ದಾಗ ಸ್ವಚ್ಛ ಮಾಡಿ ಈಗೇನಿಲ್ಲ. ಕುಚ್ಚಬೀನ ಹೇಳಕ್ ಹೋಗ್ಬೇಡ್ರಿ ನೀವು. ಒಟ್ಟ ತಾಯಿ ಪಾಲ್ ಇದ್ರಾಗ ಏನು ಇಲ್ಲ. ತಾಯಿ ಪಾಲ್ ಏನು ಇಲ್ಲ ಇದ್ರಾಗ. ಹೆಂಡತಿ ಪಾಲ್ ಹೆಚ್ಚದ ಹೇಳ್ತಾರೆ. ಹೆಂಗ ಹೆಚ್ಚ ಹೇಳ ನೋಡು. ಹಂಗ 4 ದಿನ ಹಾಡಿಕೆ ಬಂದವ. ಈಗ 4 ದಿನ ಹಾಡಿಕೆ ಬಂದವ. ಹಿಡ್ಕೊಂಡು 19 ತಾರೀಕು ತಕ ಎಕ್ಕದ ಹಾಡಿಕೆ. ಹೌದು. 19 ತಾರೀಕು ಹಾಡಿಕೆ ಮುಗಿಸ್ಕೊಂಡು ಸೇಗುಣಿಸಿ ಹೋಗ್ತೇವ್. ನೀವು ಬುದಾಗ ಹೋಗ್ತೀರಿ. ಹೌದು. ಹೋಗಣ ಅರಿಬೇಡ ಹೋಗುದು ಹೊಲಸಾಗಿರ್ತ ಗೌಡ್ರ. ಮತ್ ಹಾಡಿಕೆಗೆ ಹೋಗಿದೇವ. ಮತ್ ಭಂಡಾರ ಹಚ್ಚೋದು ಗುಲಾಲ್ ಹಚ್ಚೋದು ಇರುದೇ. ಹಂಗೆ ಹೋಗದಾಕೋರ್ ಹೆಣ್ರು ಜಳಕ ಮಾಡ್ಸಾರ ಹೆಣ್ರು, ಮನೆಗೆ ಹೋಗಾಟಿಗೆ ಊಟ ಮಾಡ್ಸೋರ್ ಹೆಣ್ರು. ಅದಕ್ಕೆ ಹೇಳ್ತಾರ ಜಗತ್ತಿನೊಳಗೆ ಹೆಂಡತಿ ಶ್ರೇಷ್ಠ ಗೌಡ್ರ. ಮೊದಲು ತಲೆ ಇಟ್ಟುಕೋರಿ ನೀವು. ನೀನೇ ಮಾಸ್ತಾರ ಆಗ್ಬೇಕಾಗಿತ್ತ ತಿನ್ನ. ಹೌದು ಹೌದು ಹೌದಿಲ್ಲ? ಬಾಳ ಚಂದ ಹೇಳ್ದಾವ. ಬಾಳ ಚಂದ. ಅದಕ್ಕೆ ಹೇಳ್ತಾರ ನಮಗ್ ಜಗತ್ತಿನ ಅರಿವಿ ಒಗ್ಯಕ್ಕೆ ಹೆಣ್ತಿ, ಮೈ ತಿಕ್ಕಕ್ಕೆ ಹೆಂಡತಿ ಜಳಕ ಮಾಡ್ಸಾಕ. ಬುದ್ಧರಿಯಲ್ಲಿ ಇಟ್ಟಿನಿ ಜಳಕ ಹೆಂಡತಿ ಮಾಡಿಸ್ತಾಳ. ಜಗನ್ ಗುದ್ನಾಗ ಅಲ್ಲ ಇರ್ಲಿ ಇರ್ಲಿ. ಎಲ್ಲಾನು ಹೆಣ್ತಿನೇ ಮಾಡಿಸ್ತಾಳ. ಇರ್ಲಿ ನಿನಗ ಅವ್ರು ಉಣಸ್ತಾಳ, ತಿನ್ನಿಸ್ತಾಳ, ಬಟ್ಟಿ ಒಗಿತಾಳ, ಹಾಡ್ಕಿಗೆ ಬರಾಗ ಟಾಟಾನು ಮಾಡ್ತಾಳ. ಟಾಟಾ ಮಾಡ್ತಾಳ, ಲೇಟ್ ಮಾಡಿದ್ರೆ ಬಾಟನು ಅಂತಾಳ. ಹೆಂಗತಿ? ಹೌದು. ಇದು ದಂಡಿಗೆ ಉಳಿಲಿ, ದಂಡಿಗೆ ಉಳಿಲಿ ಕಾಡಿ. ಇನ್ನು ಫೈನಲ್ ಕೇಳೋದದ. ಏನ್ರಿಪ್ಪ ಫೈನಲ್? ನೋಡ್ರಿ ಎಲ್ಲರೂ ಸ್ವಲ್ಪ ವಿಚಾರ ಮಾಡ್ರಿ. ವಿಚಾರ ಪನಿ ಮಾತು ಕೇಳೋದದ. ಹೌದ್ ಹೌದು. ಮರ್ತ್ಯಕ್ಕ ಹುಟ್ಟಿ ಬಂದ ಮ್ಯಾಗ, ಹೌದಾ, ಈಗ ಒಂದು ನಿನಗೆ 28-30 ವಯಸ್ಸು ಇರ್ಬೇಕು. 20 ಮುಗಿದು 29 ಮುಗಿದು 30 ನಡ್ದಾವ್. 30 ನಡ್ದಾವ್. ಹೌದು ನಡ್ದಾವ. ಹೌದು. ಈ 30 ವರ್ಷ ನಡಿಬೇಕಾದ್ರ, ಹೌದಾ ಹೌದಿಲ್ಲ, ಹುಟ್ಟಿ 30 ವರ್ಷ ನಡಿಬೇಕಾದ್ರ ನೀ ಏನ ತಾಯಿ ಮಲಿ ಹಾಲು ಕುಡ್ದು ತರ್ಬೇಕಲ್ಲ. ಯಾರು ಕುಡ್ದಿಲ್ಲ? ನಂದಿನ ಪ್ಯಾಕೆಟ್ ಅಲ್ಲಿ ಕುಡ್ದ ಅಂತ ಹಂದಿ ಮಾರ ಇವ. ಹುಟ್ಟಿದ 3 ದಿನ ಗೌಡ್ರ, ಹುಟ್ಟಿದ 3 ದಿನ ಸಕ್ಕರೆ ನೀರು ಕುಡ್ದಿ ನಾನು. ಅಂದ್ರ ತಾಯಿ ಮಲಿ ಹಾಲು ಕುಡ್ದಿಲ್ಲ. ಕುಚ್ಚಿ ನೈ
ಬಾಬಾ ಹಂಗಲ್ಲ ನಿನಗ ಸಾದ ಬಿಡೋಂಗಿಲ್ಲ ಹಾ ಹಾ ಸಾಕ್ಷಾತ್ ಭಾಗಮ ಯಾಣಿ ಮಾಡಿ ಹೇಳಿ ನೋಡ ನಮ್ಮ ತಾಯಿ ಹಾಲು ಕುಡ್ದೇವ ಹೈರಾಣ ಹಿಡಿತದು ಸ್ವಲ್ಪ ತಾಯಿ ಹಾಲು ಕುಡ್ದಿನ್ರಿಪ್ಪ ನಿದ್ದೆಗಣ್ಣ ಅದಕ್ಕೆ ಜಗತ್ತದೊಳಗ ತಾಯಿ ಬಹಳ ಶ್ರೇಷ್ಠ ಅದಾಳ ತಮ್ಮ ಹೌದಾ ಯಾಕಪ್ಪ ಅಂತಂದ್ರ ಶ್ರೇಷ್ಠದ ತಾಯಿ ಗುಣ ಸುಮಾರದ ಗೌಡ್ರ ತಾಯಿ ಗುಣ ಸುಮಾರದವು ಅದ್ ಹೆಂಗ್ ಬರ್ತೇನು ಹೆಂಗ ಆ ಹೆಣ್ಣು ಮಕ್ಕಳಂದ್ರೆ ಹೆಗಲ ಮೇಲೆ ಹೊತ್ತು ಗೊತ್ತಾರ ನಮ್ಮ ಮಕ್ಕಳಂದ್ರ ಕೈಯ ದರ ದರ ಎಳಿತಾರ ಹಿಂಗ ಹೆಣ್ಣು ಮಕ್ಕಳಿಗೆ ಹೆಗಲ ಮೇಲೆ ಹೊತ್ಕೋತಾರ ನಮ್ಮ ಮಕ್ಕಳ ಕೈಯ ದರ ದರ ಎಳಿತಾರ ಹಿಂಗ ಮುಂದ ಇದ್ರಿ ಬರು ಮಲ ಕೇಳ್ತಾಳ ಏನತ್ತ ಯಾಕ ಹೆಗಲ ಮ್ಯಾಗಿಂದ ಯಾರ್ದ ಯವ್ವ ಹೆಗಲಿ ಮ್ಯಾಗಿಂದ ಯಾರ್ದ ಕೂಸ ಮಗಳ ಮಲ್ಲ ಒಂದು ಹೆಗಲಿ ಮ್ಯಾಗಿಂದ ಮಗಳು ಮಲ್ಲ ಒಂದು ಇನ್ನು ಕೆಳಗಿಂದ ಎಳಕೋತ ಹೊಂಟಿದ್ದು ಈ ಕರ ನನ್ನ ಹಟ್ಟೇನ್ರ ಅದಕ್ಕೆ ಹೇಳ್ತಾರ ಎಷ್ಟು ಬಾ ತಾಯಿ ಮಾಸ ಮಾರ್ದಾರ ಗೌಡ್ರ ಹಿಂಗತಿ ತಾಯಿನಲ್ಲಿ ಎರಡು ಗುಣ ಅದಾವು ತಾಯಿಯಲ್ಲಿ ಎರಡು ಗುಣ ಅದಾವ ಅದಾವಲ್ರ ನಿಮಗ ಅದಕ್ಕ ಇರ್ಲಿ ಅದಾವ್ ನೋಡ್ರ ಕಲ್ಲುವಣ್ಣ ಇರ್ಲಿ ಯಾಕಪ್ಪ ಅಂತಂದ್ರ ಇಲ್ಲಿ ಬಹಳ ಚಂದ ಎಲ್ಲಾ ಬಲ್ಲಂತ ಜ್ಞಾನಿಗಳ ಕೂಡ್ಯಾರ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಹೌದು ತಮಗೆಲ್ಲ ತಿಳಿಯಂಗ ಒಂದ್ ಮಾತು ಹೇಳಿ ಹೆಚ್ಚಿಗೆ ಏನೋ ಮಾತಾಡೋದಿಲ್ಲ ಅನುವಾದ ಮಾತು ಹೇಳಿ ಇಟ್ಟತ್ತನ ನಕ್ಕಿರಿ ಒಂದ್ ಸ್ವಲ್ಪ ಮಾತಿನ ಕಡೆ ಲಕ್ಷ್ಯ ಕೊಡ್ರಿ ಹೌದು ಹೌದು ಬಾಳ ಇಲ್ಲ ಒಂದ್ 5 ನಿಮಿಷ ಹೌದು ಯವಾ ಒಂದ್ 5 ನಿಮಿಷ ಲಕ್ಷ ಕೊಡ್ರಿ ಒಂದು ಲಕ್ಷ ಕೊಡ್ರಿ ಇಲ್ಲಿ ಸುಮ್ಮಿರು ಚಿತ್ ಕೊಡ್ರಿ ನಿಮ್ಮೂರಾಗ ಆಗಿದ್ದೆ ಮಾತದ ಹೌದು ಅವ್ರು ಹೇಳಿದ್ರ ಅವ್ರು ಏನತ್ತ ಬಾಳ ಅಡಮುಟ್ಟದಾನ ಜಗಳ ತೆಗಿತಾನ ಇವನ ಜೋಡಿನೇ ಹಾಡ್ಕೋತೆ ಹೊಂಟಿವಿ ಮಾಸ್ತಾರ ನಿರ್ವಹಣೆ ನಿಮಗೆ ಇವ್ರು ಬಿಟ್ರ ನಿಮಗ ಎಲ್ಲಾ ಊರಾಗ ಜಗಳ ಮಾಡ್ತೀನಿ ಎಲ್ಲಾ ಊರಾಗ ಕದ್ದಿ ಮಾಡ್ತೀನಿ ಕನ್ನೊಳ್ಳ್ಯಾಗ ಮಾಡಲ್ಲ ಯಾಕ್ರಿಪ್ಪ ಇದು ನನ್ನ ತವ್ರ ಮನಿ ಅದ ಏನಂದ್ರಿ ಇದು ನನ್ನ ತವ್ರ ಮನಿ ಪಕ್ಕಾ ಗೌಡ್ರ ತಲೆ ಕೆಟ್ಟದಿಲ್ಲ ಸಿನ ಅಲ್ಲ ಹೆಣ್ಮಕ್ಳಿಗನ ತವ್ರ ಮನಿ ಅವನ ಗಂಡ ಮನಿ ಇರ್ತದ ನಿಮ್ಗೆ ಹೆಂಗ ತವ್ರ ಮನಿ ಗಂಡ ಮನಿ ಯಾವ್ದ್ರಿ ಗೌಡ್ರ ಹಂಗಲ್ಲ ಯಾಕಿದಕ್ಕೆ ನಾನು ಹೇಳಿನಿ ಕೇಳು ಯಾಕ್ರಿಪ್ಪ ಹೌದಿಲ್ಲ ಹೌದ್ ಹೌದು ಇದು ಮಾತು ಬರಬರಿ ಕೇಳ್ಯಾನ್ರಿ ಅವ ಹೆಣ್ಮಕ್ಳಿಗೆ ನೋಡಿ ಹೆಣ್ಮಕ್ಳಿಗೆ ತವ್ರ ಮನೆ ಒಂದ್ ಇರ್ತದ ಈ ಕಡೆ ಗಂಡ ಮನೆ ಒಂದ್ ಇರ್ತದ ಹೌದಿಲ್ಲ ಅದಕ್ಕೆ ಹುಚ್ಚ ಏನವ ಇದನ್ನು ಇರಲಕ್ಕ ಇರ್ಲಿ ಗಂಡಾಳಿಗೆ ತವ್ರ ಮನಿ ಇರ್ತದೇನಂತ ಇವ್ರಿಗೆ ಸಂಶಯ ಅದೇವ ತಡ್ರಿ ನೀವು ನಮಗ ಯಾಕಂದ್ರೆ ಇಂಥವ್ರಿಗೆ ಬೇಕು ಗಣಸೂರಿಗೇನ ಗಂಡಿಲ್ಲ ಗಂಡಿಲ್ಲ ಇಲ್ಲೇ ಹುಚ್ಚಾಗಿರಿ ನೀವು ಹೆಂಗ್ರಿಪ್ಪ ಅದ್ರೊಳಗೆ ನೀವು ಇಳದಿಲ್ಲ ಇಳದಿಲ್ಲ ಹೊಟ್ಟೆ ಗಂಡಸರಿಗೆ ನೀವು ಒಬ್ಬ ಗಂಡದಾನ ಏನು ಇದು ಗಂಡಸರಿಗೆ ನೀವು ಒಬ್ಬ ಗಂಡದಾನ ಅದ ಎಂತ ಗಂಡ ಯಾವ ಸ್ತೋತ್ರಿಯ ಬ್ರಹ್ಮನಿಷ್ಠ ಗುರುನೇ ಗಂಡಸೂರ್ ಗಂಡ ಹೌದು ಗಂಡಸರ ಗಂಡ ತಗೊಳ್ದಾವ ಹೌದಿಲ್ಲ ಅದಕ್ಕ ಇರ್ಲಿ ಇನ್ ನಿಮ್ ಮಾತಿಗೆ ಮಾತ ಹಿಂಗ ಬರ್ತಾವ ಯಾಕಪ್ಪ ಅಂತಂದ್ರ ಹೌದಾ ಬಹಳ ಸಣ್ಣವಿದ್ದೆ ನಾ ಬಾಳ ಸಣ್ಣ ಏನ್ ಹಾಡ್ತಿದ್ದೆ ಗೊತ್ತಿದ್ದಿದ್ದಿಲ್ಲ ಏನು ಬಿಡ್ತಿದ್ದೆ ಗೊತ್ತಿದ್ದಿದ್ದಿಲ್ಲ ಹಂಗ ಹಾಡ್ಬೇಕನ್ನೋದು ಗೊತ್ತಿಲ್ಲ ಅಂತ ಸಂದರ್ಭದೊಳಗ ಒಂದ ಕನ್ನೋಳಿ ಒಳಗ ಒಂದು ಮನುಷ್ಯ ಅಂತ ಇದ್ರ ಕರ್ಸವ್ರು ಒಂದು ಮಟ್ಟದ ಜಾತ್ರೆ ಇದ್ರು ಕರೆಸ್ಯಾರ ಹೌದ್ ಹೌದ್ ಸಣ್ಣ ಹುಡುಗ ಹಾಡ್ತಾನ ತಿಳ್ಕೊಂಡು ಏನಿದ್ರು ಇಲ್ಲಿ ಕರೆಸ್ಯಾರ ಬೂದ್ಯಾಳ ಸಿದ್ದು ಒಟ್ಟು ನಮ್ಮಲ್ಲಿ ಬರ್ಲಿ ಅನ್ನೋದು ಕರೆಸುವಂತ ಒಂದು ಹವ್ಯಾಸ ಬಾಳ ಹೌದು ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಇವತ್ತ ತಮ್ಮೆಲ್ಲರ ಆಶೀರ್ವಾದದಿಂದ ಹೌದು ಏನೋ ಇವತ್ತು ನಿಮ್ಮೂರಾಗ ಹಾಡಿರ್ತಕ್ಕಂತ ಸಣ್ಣ ಮಗ ಜಗತ್ತದೊಳಗ ನಾಡ ತಿರುಗೇಡಿ ಹಾಡ್ಲಕತ್ತನಂದ್ರ ತಮ್ಮೆಲ್ಲರ ಆಶೀರ್ವಾದ ನನ್ನಪ್ಪ ಅದು ಕನ್ನಡ ಆಶೀರ್ವಾದ ಇರ್ಲಿಪ್ಪ ಚಪ್ಪಲ ಕೊಟ್ರೆ ಮುಂಜಾನೆ ₹1 ರೊಕ್ಕ ಕೊಡ್ಬೇಕು ಕುಚ್ಚಬೇ ನೈ ಇರ್ಲಿ ಯಾಕಂದ್ರ ಕಲ್ಲುವಣ್ಣ ತವ್ರ ಮನೆ ಅದ ಸಿದ್ದಪ್ಪ ಮಹಾರಾಜರು ಅದು ಕಲ್ಲೂರು ಸಾವ್ಕಾರ ಮನೆಗೆ ಮನಿ ಹಾಕ್ಲಿಕ್ಕೆ ಬಂದಿದ್ರು ಹೌದ್ ಹೌದು ಸ್ವಲ್ಪ ಶಾಂತ ರೀ ಹೌದ್ ದೊಡ್ಡಪ್ಪ ಮಹಾರಾಜ ಸಿದ್ದಪ್ಪ ಮಹಾರಾಜ ಇಬ್ಬರು ಬಹಳ ಗೆಳೆಯರು ಬ್ಯಾಸಿಗೆ ದಿನ ಅದ ದೊಡ್ಡಪ್ಪ ಮಹಾರಾಜ ಅನ್ನತ್ತ ಏನತ್ತ ಸಿದ್ಧ ಹೌದು ಜಗತ್ತಿನ ಜನ ಎಲ್ಲ ತುಳಜಾಪುರ ಅಂಬಾಭವನಿ ದರ್ಶನಕ್ಕೆ ಹೊಂಟಾರ ಹೌದು ಹೌದು ನಾವು ಹೋಗೋಣ ಅಂತ ಕೇಳ್ದವ ಅವಾಗೇನ್ ಹೇಳ್ತಾರ ನಂದರೆ ಏನು ಕೆಲಸ ಇಲ್ಪ ಹೌದು 1-2 ದಿನ ಹೋಗುನ್ ನಡಿ ದೊಡ್ಡಪ್ಪ ಅಂತ ಹೇಳಿ ದೊಡ್ಡಪ್ಪ ಮಹಾರಾಜರು ಮತ್ತು ಸಿದ್ದಪ್ಪ ಮಹಾರಾಜರು ಕೂಡಿ ಎಲ್ಲಿ ಹೋದ್ರು ಅಂಬಾಭವನಿ ದರ್ಶನಕ್ಕೆ ಹೊಂಟರು ನಡ್ಕೋತ ಹೋಗೋದ್ರೊಳಗ ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕು ಧೋತ್ರಗಾಂವಕ್ಕೆ ಹೋದ್ರು ಹೌದಾ ನಡ್ಕೋತ ಎಲ್ಲಿಗೆ ಹೋದ್ರು ಧೋತ್ರಗಾಂವಕ್ಕೆ ಹೋದ್ರು ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕು ಧೋತ್ರಗಾಂವಕ್ಕೆ ಹೋದ್ರು ಹೌದು ಹೌದು ಸಿದ್ದಪ್ಪ ಮಹಾರಾಜ್ ಅನ್ನತ್ ಏನತ್ತ ದೊಡ್ಡಪ್ಪ ಬಿಸಿಲ ಬಹಳ ಅದ ಹೌದು ದಾರಿ ನಡಿದಂತ್ರು ಆಗಲಾಗ್ಯದ ಹೌದು ಹೌದು ಹೊಟ್ಟಿ ಹಸು ಆಗ್ಯದ ಜಳಕ ಮಾಡಿ 3 ದಿನ ಆಗ್ಯದ ಬೇನ್ ಗಿಡ ಅದ ತುಂಬಿದ ಬಾಯಿ ಅದ ಈ ಬಾಯಾಗ ಜಳಕ ಮಾಡಿ ಹೌದು ಎದ್ದ ಕಿಶಂದ್ರ ಎಲ್ಲಿ ಹೋಗ್ಬೇಕು ತುಳಜಾಪುರಕ್ಕೆ ಹೋಗೋನು ಹೌದು ಹೌದು
ದೊಡ್ಡಪ್ಪ ಮಹಾರಾಜರ ಅಂದ್ರತ್ತ ಏನತ್ತ ಯಾಕಲ್ದಪ್ಪ ಇರಲಕ್ಕ ಹಾ ಇಬ್ರು ಕ್ಯಾಮಿ ಬಟ್ಟಿ ಕಳೆದು ಹೌದು. ಬಾವಿ ಒಳಗೆ ಇಳಿದು ಜಳಕ ಮಾಡಿ ಬಂದ ಮ್ಯಾಗ ಕೂತ್ರು. ಅವಾಗೇನಾಯ್ತು ಸಿದ್ದಪ್ಪ ಮತ್ತ ಹೊಟ್ಟೆರೆ ಬಾಳ ಹಸ್ತದು ಹೆಂಗ್ ಮಾಡೋದು ಅಂದವ ಹಾ ದೊಡ್ಡಪ್ಪ ಮಹಾರಾಜ. ಏನಂದ್ರ ಅವಾಗ ಇನ್ನೇನು ಮಾಡೋದಿಲ್ಲ ಇಲ್ಲೇ ಊರು ಸರಿಯಾದ ಹೋಗಿ ಕಂತಿ ಭಿಕ್ಷೆ ಮಾಡ್ಕೊಂಬಂದು ಊಟ ಮಾಡೋನು ಸುಮ್ಮ ಕುಂದ್ರು ಅನ್ನೋದ್ರಾಗ ಒಬ್ಬಾಕಿ ಹೆಣ್ಣು ಮಗಳ ಬಂದಳೆ. ಹೌದ್ 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 ತಲೆ ಮ್ಯಾಗ ಡೊಳ್ಳಿ ಹೊತ್ಕೊಂಡು ಬಂದಾಳ. ಹಾ ಡೊಳ್ಳಿ ಬಂದ್ಯಪ್ಪ ಅಪ್ಪ. ಸಾಧುಗಳನ್ನು ಉಣಿಸ್ಬೇಕತ್ತಿ ಊರೆಲ್ಲ ತಿರುಗಾಡ್ಲಕತ್ತೀನಿ ಇಬ್ರು ಇಲ್ಲೇ ಕೂತಿರ್ಲಿಪ್ಪ ಅಂತ ಹೇಳಿ ಹಾ ಒಂದು ಬುಟ್ಟಿ ಡೊಳ್ಳಿ ಕರಿಗಡು ಬಾ ಹೌದು ಒಂದು ಸಟ್ಟ ಹೆರಿ ತುಪ್ಪ ಹೌದ್ 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 ತಗದ್ ಇಬ್ರು ಮುಂದೆ ಇಟ್ಲತ್ತ ಇಬ್ರು ಸಾಧುಗಳು ಹೊಡೆದ್ರತ್ತ. ಹೌದಾ ಏನೋ ತುಪ್ಪ ಹೋಳಿಗೆ ಸಿದ್ದಪ್ಪ ಮಹಾರಾಜರು ಮತ್ತು ದೊಡ್ಡಪ್ಪ ಮಹಾರಾಜರು ಇಬ್ರು ಏನು ಹಾ ಕಡುಬ ಹೋಳಿಗೆ ಹೊಡೆದ್ರು ಬ್ಯಾಸಿಗೆ ಹೌದು ಹೌದು ಬೇನಿ ಗಿಡದ ನೆಳ್ಳ ಬಹಳ ತಂಪ. ಆರಾಮ. ಇಬ್ರು ಅಲ್ಲೇ ಮೊಕ್ಕೊಂಡ್ಬಿಟ್ರು. ನಿದ್ದೆ ಹೊತ್ತು ಮುಣಿಗಿ 7-8 ಆಯ್ತು. ದೊಡ್ಡಪ್ಪ ಮಹಾರಾಜರಿಗೆ ಹೆಸರು ಆಯ್ತು. ಹೌದಾ ಸಿದ್ಧ ಹೇಳು ಮಾತುಗಾತಾಗ್ಯದಾವ ಕಡುಬು ತಿಂದ ಮಗನ ಅರಿವಿಲ್ಲಾರ್ದಂಗ ಮಕ್ಕೊಂಡಿದ್ದಿ ಟೈಮರಿ 8 ಆಗ್ಯದ ತುಳಜಾಪುರಕ್ಕೆ ಹೋಗೋಣ ಹೇಳಂದಾಗ ಸಿದ್ದಪ್ಪ ಮಹಾರಾಜರು ಹಗರ್ ಎದ್ದು ಹಿಂಗ ಕೈ ಮುಗಿದು ಕಣ್ಣು ತಿಕ್ಕೋತ ಎದ್ರ. ಹೌದು 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 ಏನಂದಿಪ್ಪ ಅಂದ್ರತ್ತ ಅವ್ರು. ಏನಂದ್ರಿಪ್ಪ ದೊಡ್ಡಪ್ಪ ಮಹಾರಾಜರಿಗೆ ಸಿದ್ದಪ್ಪ ಮಹಾರಾಜರು ಕೇಳ್ತಾರ ಏನತ್ತ ಎಲ್ಲಿಗೆ ಹೋಗೋಣ ಮಗನ ಅಂದ್ರ ಅವ್ರು. ಹಾ ಅಲ್ಲೋ ಮತ್ತ ಕನ್ವಳಿದಿಂದ ಬಂದಿದ್ದೇವು ಹೌದಾ ತುಳಜಾಪುರಕ್ಕೆ ಹೋಗೋಣ ಅಂತ ಬಂದಿದ್ದೇವು. ಅಂಬಾಭವನಿ ದರ್ಶನಕ್ಕೆ ಹೋಗೋಣ. ಹುಚ್ಚು ಸೋಳಿ ಮಗನ ಇನ್ನಾದ್ರೂ ನಿನಗ ತಿಳಿದಿಲ್ಲ ಹೌದಾ ಮಗನ ಮಕ್ಕಳ ಹಸ್ತಾವತಿ ಮಧ್ಯಾಹ್ನದಾಗ ಒಂದು ಡೊಳ್ಳಿ ಅಡಿಗೆ ಬುಟ್ಟಿ ಒಂದು ತುಪ್ಪದ ಗಡಿಗೆ ತಿನ್ನಿಸೋದಕ್ಕೆ ಯಾರು ಆಕಿನ ತುಳಜಾಪುರ ಅಂಬಾಭವನಿ. ಹೌದಾ ತುಳಜಾಪುರಕ್ಕೆ ಹೋಗಲ್ಲ ಅರ್ಕತ್ತೆ ಇಲ್ಲ ಭಕ್ತಿ ಒಳಗ ಭಕ್ತಿ ಮಾಡಿದ್ರೆ ಸಿದ್ದಪ್ಪ ಮಹಾರಾಜರು ದೊಡ್ಡಪ್ಪ ಮಹಾರಾಜರಂಗ ಅಂಬಾಭವನಿನೇ ಕರೆಸಬೇಕು. ಹಾ ಭಕ್ತಿ ಮಾಡಿ ಹುಚ್ಚಿ ಗೊಡ್ಡ ಮಾತೇಳಿ ಹೊತ್ತು ಹೊಂಡತನ ಟೈಮ್ ಪಾಸ್ ಮಾಡೋದಲ್ಲ. ಹಿಂಗ ಜನರ ಕೈಲಿ ಟಾಳಿ ಹೊಡಿಸ್ತೀನಂಗ ಹೊತ್ತು ಹೊಂಡತನ ಮಾತು ಹೇಳಿ ಟಾಳಿ ಹೊಡಿಸು. ಜಗಳದ ಮಾತಿಲ್ಲ ಬರೀ ಇವತ್ತು ಜ್ಞಾನದ ನೋಡ ಬೂದ್ಯಾಳ ಹುಡುಗೊಂದು ಎದಕ್ಕೆ ಬರ್ತೀವ ಜಗಳ ಜಗಳ ಮಾತು ನಾಡು ಚಾಡ ತಾಲೂಕಾದ ರೇವತ್ಗಾಂದ ಅಲ್ಲೇ ಐತಿ ನಮ್ಮದು ಜಗಳದ ಮಾತು. ಹೌದಿಲ್ಲ ಹೌದು ಒಟ್ಟು ಜಗಳಿಲ್ಲ. ಹಾ ಏನ ಜ್ಞಾನಕ್ಕೆ ಹಚ್ಚಿ ಮಾತಾಡೋದದ ಮಾತಾಡೋದ ಅದಕ್ಕ ಇನ್ನೊಂದು ಮಾತು ಕೇಳೋದಾದಿಲ್ಲ. ಏನ್ರಿಪ್ಪ ತಾವೆಲ್ಲ ಒಂದು ಒಪ್ಪಿಗೆ ಕೊಟ್ರ ಈಗ ಹೆಂಗ ದೃಷ್ಟಾಂತಗಳು ಹೇಳಿದೆವು. ಹೌದ್ ಹೌದ್ ಮುಂದಿನ ಸಂಧಿಗೆ ಮತ್ತಿನ ಬಾಳ ತರ ಅದಾವ್ರಿ. ಹಾ ಬಾಳ ತರ ಅದಾವು. ಬಾಳ ಚಂದ ಹೇಳೋದದ ಮಾತ. ಹೌದಾ ಯಾಕ ತಮಗೆಲ್ಲ ಈಗ ಮಾತ್ ಬ್ಯಾಸರ ಆತದತ್ತೆ ಬಿಡ್ಬೇಕಾಗದ. ಇಲ್ಲ ಹೇಳಂದ್ರೆ ನಾನು ಹೇಳೋದದ. ಹೌದ್ ಹೌದ್ ಯಾಕಪ್ಪ ಅಂತಂದ್ರ ಸಿದ್ದಾರೂಢರ ಕತಿ ಬಹಳ ಚಂದ ಆದ್ರಿ. ಹಾ ಬಾಳ ಚಂದ ಅದಾವ. ನಮ್ಮ ಹುಬ್ಬಳ್ಳಿ ನೀವೇ ಕೇಳ್ತೀರಿ. ನಿಮ್ಗೆ ಕತಿ ಕೇಳಂಗಾಗ್ಯದ. ನಿಮ್ ಕತಿ ನನಗ್ ಗೊತ್ತದ. ನಿಮ್ ಕತಿ ಅಲ್ಲಿ ಅವ್ರು ಹೇಳಬೇಕು. ಹೌದಿಲ್ಲ ಹೇಳಬೇಕು ಹೇಳತ್ತ. ಅದಕ್ಕೆ ಅವ್ರು ಹೇಳಿದ್ರು ಏನತ್ತ ಹಾ ಅಂದಾನ ಮುಂದಿನ ಸಂಧಿಗೆ ಬಹಳ ಜಿಗದಾಡತನ ಹಾರಾಡತನ. ಇಲ್ಲಿ ಏನೋ ಜಿಗದಾಡೋದಿಲ್ಲ ಹಾರಾಡೋದಿಲ್ಲ ಏನೋ ಅನ್ನಲ್ಲ. ನಾಳೆ ಚಡ್ಚನ್ ತಾಲೂಕ್ ರೇಟ್ ತಗೊಂಡ ಜಿಗದಾಡ್ತೇವೆ. ನೀ ಹೇಳಕ್ಕೆ ಜಿಗದಾಡುತ್ತೇವೆ. ಮತ್ತ ಕಡೆ ಮುಂದದ ಈ ಊರಾಗ ತವರ ಮನೆ ನಮ್ಮ ಗೌಡ್ರಿಗೆ ಹಾ ಹೌದಿಲ್ಲ ಉಡಕ್ಕೆ ಹಾಕ್ತಾರ. ಅದಕ್ಕೆ ಇರ್ಲಿ. ಹೌದಾ ಯಾಕಪ್ಪ ಅಂತಂದ್ರ ಜಗತ್ತದೊಳಗ ಹೌದು ಜಗತ್ತದೊಳಗ ಹಾ ಈಗ ಸುಮ್ಮನೆ ಜಗತ್ತದೊಳಗ ಏನಾಯ್ತ್ರಿಪ್ಪ ಧರ್ಮ ಹೆಚ್ಚು ಹೌದು ಏನ ದಾನ ಹೆಚ್ಚು. ಇಲ್ಲ ನಾಡ ಗುಮ್ಮಿನ ವಿಷಯ ಬರಬರಿ ಮಾತೇದು. ಜಗತ್ತದೊಳಗ ಏನ ಧರ್ಮ ಹೆಚ್ಚು ಹೌದಾ ಏನ ದಾನ ಹೆಚ್ಚು. ಏನ ಧರ್ಮದಿಂದ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಾರ ಏನ ದಾನ ಮಾಡಿ ಮುಕ್ತಿ ಮಂದಿರಕ್ಕೆ ಮುಟ್ಟಾರ ಹೋಗಿ ಹೇಳಬೇಕು. ಏನ ಧರ್ಮ ಹಿಡ್ಕೊಂಡು ಬಿಡ್ತೀಯೋ ಏನ ದಾನ ಹಿಡ್ಕೊಂಡು ಬಿಡ್ತೀಯೋ ನೀ ಬಿಟ್ಟ ಪಾಲ ನಮಗೆ ಇರ್ಲಿ. ನೀ ಯಾವಾಗ ಬಿಡ್ತಿ ಬಿಡು. ಬಿಟ್ಟ ಪಾಲ ಹೆಚ್ಚ ಮಾಡೇ ಮಂಗಾರ್ಥ ಮಾಡ್ಬೇಕು ಏನ್ರಿ ಗೌಡ್ರ ಇಲ್ಲಿ. ಆ ಸುಮ್ನೆ ಪಾಪ ಕಾಕ ಯಾರ್ರಿ ಬಂಗಾರ ನಿಮ್ಗೆ ಅನು ಮಾವು ಬಂಗಾರ ಹಾಕ್ತಾನೆ ಏನತ್ತ. ಇನ್ನ ಬಂಗಾರ ಹಾಕೊಳ್ಳೋ ಚಟನೆ ಹೋಗಿಲ್ಲ ಏನತ್ತಿನ ಬಂಗಾರ ಹಾಕಿಸ್ಕೊಂಡು ಹೊಟ್ಟೆ ಬಂದದ್ ನಿಂದ ಅಲ್ರಿ ಅಲ್ಲಿ ಅಂಗಡಿಯಾಗ ಇರ್ಬೇಕ್ರಲ್ಲ 20 ರೂಪಾಯಿ ಮನಿ ಶಾಂತಿ ಇದ್ರ ಹೆಂಗೈತ್ರಿ ಹಾಕೊಂಡ್ರಲ್ಲ ಏಟ್ ಹಾಕಿರಿ ಒಂದು ತೊಲಿ ಆಗ ಈ ಕಡೆ ನಿಂತ ಹೇಳ್ರಿ. ನೀವು ಹಂಗ ಹೋದ್ರ ಗೊತ್ತಾಗಲ್ಲ. ಬಾರ್ ಜಲ್ದಿ ಹೋಗಿ ಬರ್ರಿ. ಇರ್ಲಿ ಯಾಕಪ್ಪ ಅಂತಂದ್ರ ಮುಂದಿನ ಸಂಧಿಗೆ ಹೌದು ಒಂದ ಚಾಲ ಹಾಡೋದು. ಯಾವ್ದ್ರಿ ಚಾಲಿ ಹಾಡಿ ಹೇಳುವ ದೈವಕ್ಕ ಹೆಣ್ಣಾಗಿ ಹುಟ್ಟಬಾರದು ಮರತ್ಯಕ್ಕ. ಹೌದಾ ಹುಡುಕ ಗಂಡ ಗಂಟು ಬಿದ್ದ ಬಾಳ್ಯಾಕ ನನ್ನ 3 ಹೆಣ್ಣು ಮಕ್ಕಳಿಗೆ ಒಯ್ದು ಹ್ಯಾಂಗ ಹಚ್ಚಲಿ ಹೋಗತನಕ. ಮುಂದಿನ ಸಂಧಿ ಬ್ಯಾಡ್ರಿ ಗೌಡ್ರ ಈಗ ಹಾಡ್ಬೇಕು ಅದನ್ನ ಇಲ್ಲಿ. ಈಗ ಬೇಡ ಹಾ ಮುಂದಿನ ಸಂಧಿಗೆ ಹಾಡೋನು.
ಹೌದು ಹೌದು ಯಾಕಪ್ಪ ಅಂತಂದ್ರ ಬಹಳ ಒಂದು ಸಂಸಾರಿಕ ಪದಗಳ ಅದಾವ. ಅನುಭವ ಇದೆ ಪದ. ಸರಿಜೋಡಿ ನಮ್ಮ ತಂಗಿನೂ ಬಹಳ ಚಂದ ಹಾಡ್ತಾಳ. ಗೌಡ ನಮಗೊಂದು ಚಾಲೆಂಜ್ ಅದ ಇಲ್ಲಿ. ಹೆಂಗ ಇವತ್ತ ಪದ ಹಾಡು ಹೆಣ್ಮಕ್ಳಕ್ಕ ನೀರ್ ತರಿಸ್ತಿರೋ ಏನ ನಮ್ಮ ಜ್ಯೋತಿ ಅಕ್ಕರ್ ತರಿಸ್ತಾರೋ ಇಲ್ಲಿ ಚಾಲೆಂಜ್ ಇದು. ಯಾಕಪ್ಪ ಅಂತಂದ್ರ ಕಲ್ಲುವಣ್ಣ ಹಾ ಇದು ಹುಚ್ಚು ನಮ್ಮ ಕಲಾವಿದರಲ್ಲಿ ಇದಕ್ಕೆ ಗರ್ವತ್ತಾರ. ಅದು ಹೆಂಗ್ರಿ ಗರ್ವ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿ ಸರ್ವಜ್ಞ. ಬರಬರಿ ಮಾತಾಡ ಹೌದಿಲ್ಲ? ಹೌದಾ? ಹೆಂಗಾಗ್ಯದ ಕೇಳ ಮಾತ. ಹೆಂಗಾಗ್ಯದ? ಅವ್ರಿಗೆ ಬಂದಿದ್ದು ನಮಗ ಬರಲ್ಲ, ನಮಗ ಬಂದಿದ್ದು ಅವ್ರಿಗೆ ಬರಲ್ಲ. ಹೌದು ಹೌದು ಇದು ಕಲಾ ಗಾಂಧರ್ವ ವಿದ್ಯೆ ಅದ. ಹಾ ಯಾರಿಗೂ ಗೊತ್ತಾಗಂಗಿಲ್ಲ ಇದು. ಹೌದಿಲ್ಲ? ಹೌದು ಅವರು ಹಾಡು ಒಂದು ಗತ್ತ ಬೇರೆ ಅದ. ಗತ್ತ ಬೇರೆ ಆ ಗತ್ತ ನಮಗ ಸಿಗಲ್ಲ. ಹೌದಾ? ನಾವು ಹಾಡುವಂತ ಗತ್ತ ಅವ್ರಿಗೆ ಸಿಗಂಗಿಲ್ಲ, ಅವ್ರಿಗೆ ಸಿಗಲ್ಲ. ಆ ಬುಡ್ಡನ ಮಾತ ನಿಮಗ್ ಸಿಗಂಗಿಲ್ಲ, ನಿಮ್ಮ ಮಾತ ಅವ್ರಿಗೆ ಸಿಗಂಗಿಲ್ಲ. ಬೊಡ್ಡಂದಾಗ ನೆಪ್ಪ ಐತ್ ನನಗ. ಏನ ಹೆಂಗಾಗಿತ್ತಪ್ಪ ಅಂತಂದ್ರ ಮಾತ ಹೆಂಗಾಗಿದ್ರಪ್ಪ? ಹೆಣ್ತಿನೂ 3 ಫೂಟ, ಗಂಡನು 3 ಫೂಟ. ಹೌದಾ? ಏನೋ ಹೆಂಡತಿನ 3 ಫೂಟ, ಗಂಡನು 3 ಫೂಟ. ಇನ್ನು ಮಕ್ಳಂತಾವು ಹೆಣ್ತಿನೂ 3 ಫೂಟ, ಗಂಡನು 3 ಫೂಟ. ಹೌದಾ? ಮಗ್ಗಲ ಮನಿ ಮಲ್ಲ ಒಂದತ್ತ. ಏನತ್ತ? ಅವ್ರ ಹೊಟ್ಟಿಲೆ 3 ಹುಟ್ಟ್ಯಾವ, ಅವು 3 ಫೂಟೆ ಹುಟ್ಟ್ಯಾವ್ರಿ. ಏನು ಹೆಂಡತಿನ 3 ಫೂಟ, ಗಂಡನ 3 ಫೂಟ, ಮಕ್ಕಳು 3 ಫೂಟ, ಒಟ್ಟು ಸಂಸಾರನ 3 ಫೂಟ. ಸಂಸಾರ 3 ಫೂಟಿಂದ ಆಯ್ತು. ಹೌದಾ? ಗಂಡ ದಿನ ಕೆಲಸ ಮಾಡಿ ಬರವ, ಇವ್ರು ಉಂಡು ಮಕ್ಕಳವ್ರು ನೀವಂತ. ಹೌದಾ? ಮಗ್ಗಲ ಮನೆ ಕಂದತ್ತ ಮಲ್ಲವಕ್ಕ. ಏನತ್ತ? ಕನ್ನಳ್ಳಿ ಊರಾಗ ಅಲ್ಲಿ ನಮ್ಮ ಪುಂಡವಣ್ಣ ಹುಟ್ಟಿಯವ್ರ ಮನಿ ಮುಂದ ಹಾಡಿಕೆ ಹಚ್ಚಾರ. ಬೂದಾಳ ಸಿದ್ದುಗ ಮತ್ತ ಇಂಗಳಿಗೆ ಜೋತ್ಯಾಕ ಹಾಡಿಕೆ ನಡೆದವತ್ತ. ತಂಗಿ ಹಾಡ್ಕಿ ಕೇಳಕ್ ನಾ ಮುಂದೆ ಹೋಗ್ತೀನಿ, ಮಂದಿ ಬಾಳ ಬರಂಗ್ ಕಾಣ್ತದ, ಜಾಗ ಹಿಡಿತೀನಿ, ಹೋಗಿ ಅದು ನೀ ಅವಸರ ಮಾಡಿ ಬಾ ನನ್ನ ಅಕ್ಕಿ ಅಂದ್ಲತ್ತ. 3 ಫುಟ್ನಕ್ಕಿ. ಏನತ್ತ? ಯಾಕ ನೀ ಮುಂದೆ ನಡಿ, ಇದೀ ಕಿಡಿವಿ ಬರ್ತೀನಿ ಅಂದ್ಲತ್ತ. ಇದೆಯಾ ಅದು ಗಂಡ? ಇದೀ ಬುಡ್ಡ ಬುಡ್ಡನ್ನ ಕೆಡದ್ ಬರ್ತಾವ, ಇದಕ್ಕೆ ಕೆಡಿವಿ ಬರ್ತೀನಿ ಅಂದ್ಲತ್ತಕ್ಕಿ. ಅಂದ ಮ್ಯಾಗ ಈ ಬುಡ್ಡುಗ ಕೆಡಿವಿ ಬರ್ತೀನಿ ಅಂದಾಗ ಹೌದಾ ಇವ್ರಿಬ್ರು ಮಾತಾಡ್ಸ್ಕೊಳ್ಳೋದು ಇವ ಬಾಕಲ್ ಮರಿಗ್ ನಿಂತಿ ಕೇಳ್ತಿದ್ನತ್ರಿ ಬುಡ್ಡ. ಆ ಬುಡ್ಡ ಹೌದು. ಅರೆ 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 ಮಳ್ಳಿ ಹೆಂಗ ಹೋಗ್ತಿ ನೋಡಮ್ ಇವತ್ತನ್ನತ್ತೀವಿ. ಹೌದಾ? ಏನು 3 ಮಕ್ಕಳು ಮಕ್ಕೊಂಡಿದ್ವು ನೋಡ್ರಿ. ನಡಬಕ್ಕಿನ ಕೂಸಿನ ಎತ್ತಿ ದಂಡಿಗೆ ಹಾಕದ, ಆ ಕೂಸಿನ ಸಾಲಿನಾಗ ಹೋಗಿ ಇವ ಮಕ್ಕೊಂಡ. ಹೌದಾ? 4 ನಮನಿ ಒಂದೇ 4 ಕೂಸ್ ಕಂಡಂಗೆ ಕಾಣ್ಲಕತ್ತವ್ರಿ ಇವು. ಬುಡ್ಡುಗಳು ಈಕೆ ಅವಸರದಾಗ ಬಂದ್ಲು ಹೆಣ್ಮಗಳು. ಡೊಳ್ಳಿನ ಪದ ಕೇಳಕ್ ಹೋಗ್ಬೇಕು, ಹಾಡಿಕೆ ಶುರು ಆಗ್ಯಾವ, ಬಹಳ ಚಂದ ನಡೆದಾವ. ಅವಸರ್ಲೆ ಬಂದು ಏನ್ ಮಾಡಿದ್ಲು, ಹಿಂಗ್ ಹಣಿಗೆ ಕೈ ಹಚ್ಚಿ ನೋಡ್ತಾಳ. 4 ಒಂದೇ ನಮನಿ ಕಾಣ್ಲಕತ್ತವ. ಅಯ್ಯ ಯಾವಾಗ ಬಂದ್ ಬಿದ್ದದ, ಇದೀ ದಂಡಿಗೆ ಬಂದ್ ಬಿದ್ದದ ತಿಳ್ಕೊಂಡು ನಡಬರ್ಕಿನ ಕೂಸಿಗೆ ಶಾಲೆನಾಗ ಸುತ್ತಕೊಂಡು ಹೆಗಲ ಮ್ಯಾಗ ಹೊತ್ಕೊಂಡು ರೈಟ್. ಹೌದಾ? ಹಾಡಿಗೆ ಕೇಳಕ್ ಹಾಡಿಗೆ ಕೇಳಕ್ ಹೊಂಟ್ಲು. ಮಗ್ಗಲ ಮನಿ ಮಲ್ಲಕ್ಕ ಕೇಳದಳತ್ತ. ಏನತ್ತ? ಅಯ್ಯ ತಂಗಿ ಯಾಕ ಮಾರಿ ಕಡ್ಗೈ ಹಾಕೊಂಡ್ ಬಂದಿದೀವ? ಹೌದಾ? ಗಂಡ ಹೆಣ್ತಿನ ಜಗಳ ಆಡದಂಗ ಕಾಣ್ತೀರಿ, ಉಂಡಿರೆ ಉಳ್ಳಾರ್ದೆ ಹೆಂಗೆ ಬಂದಿಯ? ಬುಡ್ಡ ಹೆಣ್ಮಗಳು ಅಯ್ಯ ಏನು ಉಣುದ್ಯಾಕ, ಇದೀ ನನ್ನ ಗಂಡ ಬಾಳ ಸುಮಾರದ. ಹೌದಾ? ಇನ್ನೇನ ಉಳ್ಳಕ್ ಕೂತ್ರ ಗಂಗಳ ಸಪ್ಳ ಆತದ ಅಂತೇಳಿ ಬಂದು ಮಕ್ಕೊಂಡಿತ್ತು. ಹೌದಾ? ಅದಕ್ಕೆ ಗೊತ್ತಿಲ್ಲಾರ್ದಂಗ ನಂದು ನಡುವಿನ ಕೂಸಿಗೆ ಒಂದು ತಗೊಂಡ್ ಬಂದಿನಿವ. ಅಲ್ಲಿ ಹೊರಗೆ ಬಜ್ಜಿ ಮಾಡ್ಲಕತ್ತರತ್ತ. ಈ ಕೂಸಿನ ಒಂಜಾರ ನಿನ್ನ ತೊಡಿ ಮ್ಯಾಗ ಹಾಕೋ, ನಾ ಹೋಗಿ ಬಜ್ಜಿ ತರ್ತೀನಿ ಅಂತ. ಅವಾಗ ಬುಡ್ಡ ಏನ್ ಮಾಡ್ತಾನ? ಬುಡ್ಡ ಆಕಿ ಅಂದ್ಲತ್ತ. ಹೌದಾ? ಇವೇನು ಬಜಿ ತರ್ಲಕ್ ಹೋಗಿದ್ಲಲ್ರಿ ಈಕಿ ಹೆಣ್ಮಗಳು, ಬುಡ್ಡ ಹೆಣ್ಮಗಳು. ಇವ ಮಗ ಮಕ್ಕೊಂಡನ ತೊಡಿ ಮ್ಯಾಗ. ಹೌದಾ? ತೊಡಿ ಮ್ಯಾಗ ಮಕ್ಕೊಂಡನ. ಕೂಸು ಶಾಣದ ಅಂತೇಳಿ ಹೌದಾ ಶರ್ಗ ಹೊಚ್ಚದ್ಲತ್ತ. ಹೌದು ಹೌದು ಶರ್ಗ ಹೊಚ್ಚದ್ಲತ್ತ. ಹಾಡಿಕೆ ಶುರು ಆದವತ್ತ. ಶರ್ಗ ತೆಗಿತಿದ್ನತ್ತ, ಡೊಳ್ಳಿ ಪದ ಕೇಳ್ತಿದ್ನತ್ತ, ಮತ್ ಮುಚ್ಕೋತಿದ್ನತ್ತ. ಶರ್ಗ ತೆಗಿತಿದ್ನತ್ತ, ಡೊಳ್ಳಿನ ಪದ ಕೇಳ್ತಿದ್ನತ್ತ, ಮತ್ ಮುಚ್ಕೊಳಕತ್ನತ್ತ. ಮಗ್ಗನ ಮನೆಯಕ್ಕೀಗ ಮಗನ ಮ್ಯಾಗ ಕೂಸಿನ ಮ್ಯಾಗ ಬಾಳ ಪ್ರೀತಿ ಬತ್ತತ್ರಿ. ಹೌದು ಹೌದು. ಮಲ್ಲಕ್ಕನ ಮಕ್ಕಳು ಅಯ್ಯ ಮಲ್ಲಕ್ಕನ ಮಕ್ಕಳು ಬಾಳ ಚಂದ, ಗುಂಡಗಲ್ಲ ಬೊಡ್ಡು ಬಿಟ್ಟಿದ್ರು, ಬಾಳ ಚಂದ ಅದಾವ ತೆಳಕಿ. ಮಾರಿ ಮ್ಯಾಗ ಕೈ ಎಳಿತಾಳ್ರಿ, ಮಳ ಗಡ್ಡ ಹತ್ಲಕ್ಕ. ಇಂತ ಬುಡ್ಡುಗಳು ಹೆಚ್ಚಾರ ಜಗತ್ತಿನೊಳಗ ಅಲ್ರಿ. ಹೌದಾ? ಹೆಣತಿ ಮತ್ತೊಬ್ರ ಕೈಯಾಗ ಕೊಟ್ಟಾಗ್ರಿ ಅರುವ ಬಡದ್ರೆ. ಹೌದಾ? ಅಂತ ಬುಡ್ಡುಗಳು ಇವ್ರು. ಎಂತ ಬುಡ್ಡುಗಳು ಜಗತ್ತಿದಾಗ ಅದಾರ. ಬಿಟ್ರಿ ಈಗ ಅವ್ರಿಗೆ ಯಾಕ್ರಿ ಬುಡ್ಡು ಕಟ್ಟೋರಿದು. ಒಂದ್ ತೆಕ್ಕಿ ಬಾಯಾಗ ಹಿಡ್ಕೊಂಡು ಒಂದ್ ಬಾಟ್ಲಿ ತಗೊಂಡು ಅಕ್ಕಡಿ ಒಮ್ಮೆ ಹೋಗಿ ಉಗುಳಿ ಕೊಡೊಂಬ ಬಂದಿತ್ತು. ಹಿಂಗೆಲ್ಲ ಮಂದಿ ನೋಡಿ ಕುಸ್ತಿ ಹಿಡಿಯೋರಾಗ ನಡೆಸ್ಯಾನ್ರವ.
ಹಂಗೇನಿಲ್ಲ. ಹಂಗೇನಿಲ್ರಿಪ್ಪ. ಯಾಕಪ್ಪ ಅಂತಂದ್ರ ಹೊತ್ತು ಹೊಂಡುತ್ತ ನಾನು ಇದೇ ನಮ್ಮನೆ ನಗಸುಗೋತ ಹೌದಾ ಹಿಂಗ ಚಂದನ ಒಂದು ಮಾತುಗಳನ್ನು ಹೇಳುತ್ತಾ ಹೇಳುತ್ತಾ ತಮಗೆಲ್ಲರಿಗೆ ಕಾರ್ಯಕ್ರಮ ಬಹಳ ಚಂದ ಕೊಡ್ತೀವಿ ನನ್ನ ಆತ್ಮೀಯ ಬಂಧುಗಳೇ. ಹತ್ತೊಂದು ತಕ ಯಾಕಪ್ಪ ಅಂತಂದ್ರ ನಮ್ಮ ಸರಜೋಡಿ ಕಲಾವಿದ್ರು ಹೇಳ್ದಂಗ ಸತತವಾಗಿ ಹಾಡಿಕೆ ನಡೆದಾವ. ಹೌದಾ ಮತ್ ಇವತ್ ಅದಾವ, ನಾಳಿಗೆ ಸಂಜಿಕ್ ಅದಾವ, ನಾಡ್ದ ಅದಾವ, ಮತ್ ಅಚ್ಚಿ ನಾಡ್ದ ಹಗಲದಾವ. ಒಟ್ಟೆ ಏನೂ ಸಂದೇ ಇಲ್ರಿ ಈಗ. ಹೌದು ಆದ್ರೂನು ಹಾ ಹಿಂಗ ಏನ್ ಹೇಳ್ತಿರ್ತಾರ ನೋಡ್ರಿ, ನಮಗ್ ಸಂದಿಲ್ರಿ ಸಡವಿಲ್ರಿ, ಹೌದು ನಮಗ್ ದನಿ ಹೋಗ್ಯದ, ರೊಕ್ಕ ಕೊಟ್ರೆ ಕಮ್ಮಿ ತಗೋತೀರಪ್ಪ ನೀವ? ರೊಕ್ಕ ತಗೋತೀವಿಲ್ರಿ. ಹಾ ರೊಕ್ಕ ತಗೋತಿರಲ್ಲ. ಒಟ್ಟೆ ಅದನ್ನ ಹೇಳದ ಬೇಡ ತಿನ್ನ. ಹೌದು ನಮ್ ಬೀರುವಣ್ಣ ಬಾಳ ಕರೆಕ್ಟ್ ಮಾತಾಡ್ದವ. ಏನಂತ ಸಾಕಾಗಿತ್ತ ಒಂದ್ 2-3 ಭಂಡಾರ ಬಿಟ್ಟು ಬಿಡ್ರಿ. ಹೌದ್ ಬರೋಬ್ರಿ ಹೇಳ. ಈ ನೆವ ಯಾಕ ಈ ನಾವ ಯಾಕ ಹೌದಿಲ್ಲ, ಕಾರ್ಯಕ್ರಮ ಹಚ್ಚಾಗ್ಯಾವು, ದನಿ ಬಿದ್ದ ಮನ ಮುಖ ಹೋಗ್ಬಿಟ್ಟ. ಅದಕ್ಕೆ ಇರ್ಲಿ. ಯಾಕಪ್ಪ ಅಂತಂದ್ರ ಇವತ್ತೇನ ಕದ್ದಿ ಬಾಳ ಇಲ್ಲ. ಒಂದ ನಮ್ಮ ಮಾಸ್ತರ್ಗ ಒಂದ್ ಕೇಳೋದದ, ಬಾಳ ಚಂದ ಮಾತಾಡ್ಯಾನ. ಎಲ್ಲ ಬಿಟ್ಟು ಮಾಸ್ತರ್ಗ ಬೀರುವಣ್ಣ ಕೈಲಾಸದೊಳಗ ಹೌದು ಅಮೋಕ್ಷದೇನು ಶಿವನ ಸೇವೆ ಮಾಡ್ಯಾನ, ಪಾರ್ವತಿ ಸೇವೆ ಮಾಡ್ಯಾನ ಹೇಳ್ತಾರ. ನಮ್ ಬ್ಯೂರೋನ ಹೇಳ್ತಾರ, ನಮ್ ಸರ್ ಹೇಳ್ತಾರ. ಮಾಸ್ತರ್ ಬಾಳ ಚಂದ ಸ್ತೋತ್ರ ಮಾಡ್ದಾವ. ಕೆಂಚು ಮಾಸ್ತರ್ ಮಾಡ್ಯಾರ. ಪಾರ್ವತಿ ದೇವಿ ಸ್ತೋತ್ರ ಮಾಡ್ಯಾನತ್ತ ನೀ ಹೇಳಿದಿ. ಎಷ್ಟೋ ಮಂದಿ ಹೇಳ್ತಾರ ಶಿವನ ಭಕ್ತಿ ಮಾಡಿ ಅಮೋಕ್ಷದ ಮುತ್ತೆ ಮರ್ತಕ್ಕೆ ಬರ್ಬೇಕಾದ್ರ ಮಳಿಕೀಲಿ ಬೆಳಿಕೀಲಿ ಬಡವಗ ಬಾಗಿ ಬಂಜಿಗೆ ತೊಟ್ಲ. ಹೌದಾ ಮುಂದ ನಂದಿ ಹಿಂದ ತಂದಿ ಸಂಗಾಟ ಬೈಲಿ ಭೂತಾಳ ಸಿದ್ದನ ಕರ್ಕೊಂಡು ಮರ್ತಕ್ಕ ಬಂದಾನತ್ ಜಗತ್ತ ಸರ್ತಿ ಸಾರ್ತದ. ನೀವೇನ್ ಮಾತಾಡಿದ್ರಿ? ನೀ ಹೇಳ್ತಿ ತಾಯಿ ಪಾರ್ವತ ದೇವಿ ಭಕ್ತಿ ಮಾಡ್ಯಾನತ್ತ ನೀ ಹೇಳ್ತಿ. ಹೌದಾ ಪಾರ್ವತ ದೇವಿ ಭಕ್ತಿ ಮಾಡಿದ್ರ ಅಮ್ಮೋಗ್ ಸಿದ್ದನ ಜೋಡಿ ಪರಮಾತ್ಮ ಯಾಕೆ ಬಂದ, ಪಾರ್ವತಿ ಯಾಕೆ ಬರ್ಲಿಲ್ಲ? ಬರ್ಬೇಕಾಗಿತ್ತಲ್ಲ. ಯಾಕ್ರಿ ಭಕ್ತಿ ಮಾಡ್ಯಾಳ ಯಾರ್ದು? ಹೌದು ಪಾರ್ವತಿ ದೇವಿದು. ಹೌದು ಸಂಗಟ ಬಂದವ ಯಾರು? ನಮ್ಮ ಅಪ್ಪ ಪರಮಾತ್ಮ. ಪಾರ್ವತ ದೇವಿ ಯಾಕೆ ಬರ್ಲಿಲ್ಲ? ಯಾಕೆ ಬರ್ಲಿಲ್ಲ? ಮಾಡ್ಯಾಳ ಅಂದ್ರ ಹಿಂಗ್ಯಾಕ ಹೇಳದ್ರಿ? ಹೌದಾ ಮಾಡಿಲ್ಲ ಅಂದ್ರ ತಪ್ಪ್ಯಾಕ ಮಾತಾಡಿದ್ರಿ? ತಪ್ಪ್ಯಾಕ ಮಾತಾಡದ್ರಿ? ಮುಂದಿನ ಸಂದಿ ಒಂದೊಂದಾಗಿ ಬಿಡಿಸಿ ಹೇಳ್ಬೇಕು ರೀ ಕೆಂಚು ಮಸ್ತಾರ ಅವ್ರ. ಹೌದಿಲ್ಲ? ಹೌದು ಅದಕ್ಕೆ ಇರ್ಲಿ. ಈಗ ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ ನಮ್ಮ ಸರಿಜೋಡಿ ಸಂಘಕ್ಕೆ ಪಾಳೆ ಹೊಕ್ಕದ ನನ್ನ ಆತ್ಮೀಯ ಬಂಧುಗಳೇ. ಹೌದು ಸಭಾ ಶಾಂತ ರೀತಿಯಿಂದ ಕೂತು ಆಲಿಸಬೇಕಾಗಿ ದೈವಕ್ಕೆ ವಿನಂತಿ.